ಎಂತ ಭಾಷೆ ಬೈಬೇಕು ಯಾರು ಕೇಳ್ಕೊಂಡಿದ್ರಿ ಇಲ್ಲಿ ನಮ್ಗೆ ಬರ್ಬೇಕು ಅಂತ ಗುರುಲಕ್ಷ್ಮಿ ಅದು ಮಾಡುವಂತ ಯಾವನ ಹೇಳಿದ್ವಾ ಅವ್ರ ನಾಷ್ಟ ಕೊಟ್ಟಾಬಿಡ್ಲಿ ಬಾರ್ ಬೇಡ ಅಷ್ಟೇ ಫ್ರೀ ಬಸ್ ಮಾಡುವಂತ ಹೇಳಿದ್ವಾ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ ನ್ಯಾಯಾಲಯದಲ್ಲಾದ್ರೂ ಹೋರಾಟ ಮಾಡಿ ಈ ಬಾರ್ನ ಮಾಡ್ಲಿಕ್ಕೆ ನಾವು ಬಿಡಲ್ಲ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡಿನ ತಿಪ್ಪೇನಹಳ್ಳಿಯ ಬೃಂದಾವನ ನಗರದಲ್ಲಿ ಅನಧಿಕೃತ ಕಟ್ಟಡಕ್ಕೆ ಮದ್ಯದ ಅಂಗಡಿ ತೆರೆಯಲು ಲೈಸೆನ್ಸ್ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಪ್ರದೇಶವು ಜನರ ವಸತಿ ಪ್ರದೇಶವಾಗಿದ್ದು ದಿನನಿತ್ಯ ಶಾಲಾ ವಿದ್ಯಾರ್ಥಿಗಳು, ಹೆಂಗಸರು, ವೃದ್ಧರು ಸಂಚರಿಸಲಿದ್ದು ಸಮೀಪದಲ್ಲಿ ದೇವಸ್ಥಾನ ಹಾಗೂ ಆಸ್ಪತ್ರೆ ಇರುವ ಕಾರಣ ಮದ್ಯದ ಅಂಗಡಿ ತೆರೆದರೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವುದು ಎಂದು ಗ್ರಾಮಸ್ಥರು ಮದ್ಯದ ಅಂಗಡಿಯ ಮಾಲೀಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ಲೇಔಟಲ್ಲಿ ಬಾರ್ ಅಂತೂ ಬೇಡ, ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಅಧಿಕಾರಿಗಳು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಬಡಾವಣೆಯ ಎಲ್ಲ ನಿವಾಸಿಗಳ ಅಭಿವೃದ್ಧಿಗಾಗಿ ಇದನ್ನು ನಾವು ಮಾತಾಡ್ತಾ ಇದ್ದೀವಿ. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ನಮ್ಮ ಲೇಔಟಿಂದ ಮಕ್ಕಳು ಹೋಗ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಇದೇ ರೋಡಲ್ಲೇ ಬರಬೇಕು. ಅದಕ್ಕೋಸ್ಕರ ಪುಂಡ ಪೋಖ್ರಿಗಳ ಅವಳಿ ಜಾಸ್ತಿ ಆಗುತ್ತೆ. ಬಾರ್ ಆಗಾದ್ರೂ ಪ್ರಯುಕ್ತ ನೋಡಿ ಅದನ್ನ ಅದಕ್ಕೋಸ್ಕರ ಇದನ್ನ ಮಾಡೋಣ ಅಂತಂದು ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅನಿತಾ ಅಂತ. ಇಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲ ಓಡಾಡ್ತಾರೆ. ಇಲ್ಲಿ ಅಂತೂ ಬಾರ್ ಅಂತೂ ಬೇಡವೇ ಬೇಡ. ನಾನು ಅಷ್ಟೇ ಹೇಳೋದು, ಬೇಡ ಬೇಡ. ಈ ಸಮಸ್ಯೆ ಬೇಡ ಬೇಡ, ಬಾರ್ ಬೇಡ ಅಷ್ಟೇ. ಸಮಸ್ಯೆದೆಲ್ಲ ಹೇಳೋದು ಬೇಡ, ಬಾರ್ ಬೇಡ ಬೇಡ ಅಷ್ಟೇ. ನಮ್ಮ ಹೆಸರು ಕಾಮಾಕ್ಷಮ್ಮ. ಕುಡಿದ್ಬಿಟ್ಟು ಎಲ್ಲರೂ ಬಾರ್ ಮುಂದೆ ಕುಂತಿರ್ತಾರೆ. ನಾವು ಏನೋ ನಮ್ಮ ಗಂಡಸರು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ನಾವು ಅಂದ್ಕೊಂತೀವಿ. ಈ ಕುಡ್ದು ಹಿಂಗೆ ಬಿದ್ದಿದ್ರೆ ಎಲ್ಲಂತ ಹೋಗೋಣ ನಾವು. ಇಲ್ಲಿ ಹತ್ರ ಐತೆ, ಇನ್ನೂ ಸಾಯ್ತಾರೆ, ತಿಂಗಳಿಗೊಂದು ಸಾಯ್ತಾರೆ. ಅವಾಗ ಏನು ಮಾಡಬೇಕು? ಕೂಲಿ ಮಾಡ್ಕೊಂಡು ತಿಂತೀವಿ ಗಾರ್ಮೆಂಟ್ಸಿಗೆ. ನಾವು ಎಲ್ಲ ಹೋಗ್ಬೇಕು ಅವಾಗ. ಬಾರಿಗೆ ದುಡ್ಡು ಇಲ್ಲಿ ಕಟ್ಟಕ್ಕೆ ಬರ್ಬೇಕಾ, ಕೂಲಿ ಮಾಡ್ಕೊಂಡು ತಿನ್ಬೇಕಾ ನಾವು? ಅದಕ್ಕೆ ಬಾರ್ ಬೇಡ ಅಷ್ಟೇ. ಇಷ್ಟಿನಿಂದ ಎಲ್ಲರೂ ಕುಡ್ಕೊಂಡು ಸಾಯಿರಿ, ತಿಪ್ಪೇನಹಳ್ಳಿಯಲ್ಲಿ ಮಾತ್ರ ಬೇಡ ಅಷ್ಟೇ. ಗೃಹಲಕ್ಷ್ಮಿ 2,000 ರೂಪಾಯಿ ದುಡ್ಡು ಕೊಡೋಕ್ಕೋಸ್ಕರ ಬಾರ್ಗಳು ಜಾಸ್ತಿ ಆಗ್ತವೆ ಅಂತ ಜನಗಳು ಹೇಳ್ತಾರೆ. ಗೃಹಲಕ್ಷ್ಮಿ ಅದು ಮಾಡುವಂತ ಯಾವನ ಹೇಳಿದ್ವಾ? ಅವನು ಮಾಡುವಂತ ಏನು ಮಾಡಪ್ಪ, ಏನಾರ ಫ್ರೀ ಬಸ್ ಮಾಡುವಂತ ಹೇಳಿದ್ವಾ? ಇಲ್ಲ ತಾನೇ, ಸರ್ಕಾರ ಮಾಡ್ದ. ಅದು ನಾವೇನು ಮಾಡೋಕ್ಕಾಗತ್ತೆ? ಬಸ್ ಬಿಟ್ಟರು ಹೋದ್ರು, ಬಸ್ ಬಿಡ್ಲಿಲ್ಲ ಅಂದರೆ ಬಸ್ ಚಾರ್ಜ್ ಹಾಕೊಂಡು ಹೋಗ್ತಿರಿಲ್ವಾ? ಅಷ್ಟೇ. ನಮ್ಮ ಹೆಸರು ನೀಲಾವತಿ. ಗಂಡಸರೆಲ್ಲ ಒಬ್ಬನು ಕುಡಿಯೋದಲ್ದಿರ ಬಾರ ನನ್ನ ಜೊತೆಗೆ ಇಲ್ಲಿ ಸ್ವಲ್ಪ ಕಡಿಮೆಗೆ ಕೊಡ್ತಾನೆ, ಅಲ್ಲಿ ಬೇರೆ ಎಲ್ಲ ಸೈಡ್ಗೆಲ್ಲ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಒಬ್ಬರು ಇದಾದರೆ ಹಾಳಾಗೋದ್ರೆ 10 ಜನ ಹಾಳಾಗೋಯ್ತಾರೆ. ಮತ್ತು ಹೆಣ್ಣುಮಕ್ಕಳು ಬಂದ್ಬಿಟ್ಟು 8 ಗಂಟೆ ಆದಮೇಲೆ ಈ ಬಾರ್ ಅಂಗಡಿ ಮುಂದೆ ಯಾರು ಓಡಾಡೋಕ್ಕಾಗಲ್ಲ. ಓಡಾಡಿದ್ರೆ ಏನಾಯ್ತದೆ, ನೋಡೋ ಅವಳು ಹಿಂಗವಳೆ, ಇವಳು ಹಿಂಗವಳೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾರನ್ನು ಬಾರ್ ಅಂಗಡಿ ಓಪನ್ ಮಾಡೋಕ್ಕೆ ಬಿಡಬೇಡ್ರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮ ಹೆಸರು ಶ್ಯಾಮಲಾ ಅಂತ. ಸರ್, ಈಗ ನಾವು ಬಾರ್ ಮಾಡೇ ತೀರ್ತೀವಿ ಅಂತ ಹೊರಟಿದ್ದಾರೆ ಬಾರ್ ಮಾಲೀಕರು, ಏನು ಹೇಳ್ತೀರಾ ಸರ್? ಈಗ ಈ ಅಧಿಕಾರಿಗಳ ಧೋರಣೆ ಹೇಗಿದೆ ಅಂದರೆ, ಅವ್ರು ದುಡ್ಡು ಕೊಟ್ಟರೆ ಸರ್ಕಾರದ ಜಾಗನೂ ಬರ್ಕೊಡ್ತಾರೆ. ಕಾನೂನನ್ನ ಏನು ಸರ್ಕಾರ ಕಾನೂನನ್ನ ಮಾಡಿರ್ತೈತೆ ಆ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರೋದು, ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಅವರಿರೋದೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟು ಯಾರಿಗೇನು ಸಹಾಯ ಮಾಡ್ಬೋದು ಅಂತೇಳಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋವಂಥ ಪರಿಸ್ಥಿತಿ ಬಂದೈತೆ. ಈಗಾಗಲೇ ಈ ಪಕ್ಕದ ಏನು ನೀವು ಬಾರ್ ನೋಡ್ತಾ ಇದ್ದೀರಲ್ಲ, ಈ ಪಕ್ಕದ ಮನೆಯವರು ಕಳೆದ 2 ವರ್ಷದಿಂದ ಸತತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಅವರು ಅರ್ಜಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಅವ್ರೇನು ಹೇಳ್ತಾರೆ, ನಮ್ಮ ಸಮಸ್ಯೆನ ಕೇಳೋಕ್ಕೆ ರೆಡಿ ಇಲ್ಲ. 1967 ಅಬ್ಕಾರಿ ರೂಲ್ 5ಅಲ್ಲಿ ನಮಗೆ ಕಾನೂನಲ್ಲಿ ಮಾಡೋಕ್ಕೆ ಅವಕಾಶ ಐತೆ. ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಡಬಾರ್ದು ಅಂತ ಕಾನೂನಲ್ಲೂ ಹೇಳಲ್ಲ. ಹಂಗಾಗಿ ನಿಮ್ಮ ಅರ್ಜಿನ ಮುಕ್ತಾಯ ಮಾಡಿದ್ದೀವಿ ಅಂತ ನಮಗೊಂದು ಎಂಡರ್ಸ್ಮೆಂಟ್ ಕೊಟ್ಟಿದ್ರು. ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡ್ರಿ, ಇದು BBMP ಲಿಮಿಟ್ಸಲ್ಲಿದೆ, ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನು ತಾವು ನೋಡ್ಬೋದ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿ ಇದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ಇಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿರಬೇಕು. ಕಮರ್ಷಿಯಲ್ ಕನ್ವರ್ಷನ್ ಆಗಿಲ್ಲ. ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ. ಪ್ಲ್ಯಾನ್ ಸ್ಯಾಂಕ್ಷನ್ ಪ್ರಕಾರ ಬಿಲ್ಡಿಂಗ್ ಕಟ್ಟಿಲ್ಲ. ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ನು BBMPವ್ರಿಗೆ ಅದರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ, ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನೂ ಮುಂದುವರೆದು ಅವ್ರಿಗೇನು ಉದ್ದಿಮೆ ಪರವಾನಗಿ ಕೊಡಬೇಕು, ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟವರು ಅವ್ರಿಗೆ ಉದ್ದಿಮೆ ಪರವಾನಗಿ ಎಲ್ಲ ಕೊಟ್ಟಿದ್ದಾರಂತೆ. ನ್ಯಾಯಾಲಯದಲ್ಲಾದರೂ ಹೋರಾಟ ಮಾಡಿ ಈ ಬಾರ್ನ ಮಾಡಲಿಕ್ಕೆ ನಾವು ಬಿಡಲ್ಲ.
ತಾವು ನೋಡ್ತಾ ಇರ್ಬೋದು, ಏನು ಇಲ್ಲಿ ನೋಡಿ ಹೈಟೆನ್ಷನ್ ಇದೆ. ಈ ಹೈಟೆನ್ಷನ್ ಹತ್ರ ಬಫರ್ ಅಂತ ಬರುತ್ತೆ. ಈ ಬಫರ್ ಝೋನ್ನ ವ್ಯಾಪ್ತಿಲಿ ಕನಿಷ್ಠ ಪಕ್ಷ 45 ಅಡಿ ಕನ್ಸ್ಟ್ರಕ್ಷನ್ ಮಾಡಂಗೆ ಇಲ್ಲ, ಕಟ್ಟಡ ಕಟ್ಟಂಗೆ ಇಲ್ಲ. ಅಧಿಕಾರಿಗಳು ಬಂದು ನಮಗೆ ತೋರಿಸ್ಬೇಕು, ಅಥವಾ ಮಾಧ್ಯಮದವ್ರಿಗೆ ಏನಾರು ಕಂಡ್ರೆ ಮಾಧ್ಯಮದವ್ರು ವರದಿ ಮಾಡಬೇಕು ಅಂತ ಕೇಳ್ಕೊಂಡಿವಿ. 10 ಅಡಿಗೆ 23 ಅಡಿ ಪಾರ್ಕಿಂಗ್ ಬಿಟ್ಟಿದಾರಂತೆ. ಇಲ್ಲಿ ಪಾರ್ಕಿಂಗ್ ಏನಾದ್ರು ಕಳೆದೋಗಿದ್ರೆ ಹುಡ್ಕಂಗೆ ಕೊಡಬೇಕು. ಮತ್ತು ಬಿಲ್ಡಿಂಗ್ ಮುಂದೆಗಡೆ ಪಾರ್ಕಿಂಗ್ ಇದೆ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾರೆ. ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ಅವರು ರೂಲ್ 7ನಲ್ಲಿ ಅಬಕಾರಿ ನಿಯಮಗಳಲ್ಲಿ ಕೊಡೋಕೆ ಅವಕಾಶ ಇದೆ, ಕೊಡ್ತೀವಿ ಅಂತ ಹೇಳ್ತಾರೆ. ಅಂತಿಮವಾಗಿ ನಾವಂತೂ ಇದನ್ನು ಮಾಡೋಕ್ಕೆ ಬಿಡೋದ, ನ್ಯಾಯಾಲಯದಲ್ಲಾದರೂ ಹೋರಾಟ ಮಾಡಿ ಇದನ್ನು ನಿಲ್ಲಿಸ್ತೀವಿ. CL7 ಮಾಡ್ತಾ ಇದ್ದಾರೆ. ಅವ್ರ ಕೈ ಮುಗಿದು ಕಾಲು ಬುದ್ದು ಬೀಳ್ಕರ್ತೀನಿ. ದಯಮಾಡಿ ಈ ಭಾಗದಲ್ಲಂತೂ ಯಾವುದೇ ಕಾರಣಕ್ಕೂ ಅವ್ರು ಬಾರ್ ಮಾಡೋದು ಬೇಡ. ಬಾರ್ ಮಾಡ್ತೀವಿ ಅಂತ ಬಂದರೆ ನಾವು ಅದನ್ನು ತೆಗ್ಸೋತಕ್ಕ ನಾವು ಬಿಡೋದೇ ಇಲ್ಲ. ಏನೇ ಆದರೂ ಪರವಾಗಿಲ್ಲ, ಇದನ್ನ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. 25,000 ಮನೆ ಸರ್ ಎಣಿಸ್ಕೊಂಬರಿ, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್ಗಳು ಮನೆಯೇ. ಯಾವುದೇ ಕಾರಣಕ್ಕೂ ಅಂಥ ಜಾಗದಲ್ಲಿ ಬಂದ್ಬಿಟ್ಟು ಈ ಕಡೆ ಇದು ದೊಡ್ಡ ಮೇನ್ ರೋಡು, ಇಷ್ಟೂ ರೋಡಲ್ಲಿ ಬಂದ್ಬಿಟ್ಟು ಇಂಥ ಒಂದು ಟ್ರಾಫಿಕ್ ಏರಿಯಾ ಒಳಗೆ ಇಲ್ಲಿ ನೋಡಿ ಸರ್, ನೀವು ನೋಡ್ತಾ ಇದ್ದೀರಾ ಆ ಕಡೆ ಗಾಡಿ ನಿಂತ್ಕೊಂಡಿರೋದು ನೋಡಿ. ಈ ಒಂದು ಟ್ರಾಫಿಕ್ ಏರಿಯಾ ಒಳಗೆ ಬಂದು ಬಾರ್ ಮಾಡಿದ್ರೆ ನಾಳೆ ಬೆಳಗ್ಗೆ ಯಾರೋ ಒಬ್ಬ ಬಂದು ಬ್ರೇಕ್ ಹೊಡೆದ ಹಿಂದೆ ಗಡಿದೆ ಬಂದು ದಾರಿ ಹೊಡೆದ, ಅವ್ನ ಪ್ರಾಣ ಹೋಗ್ತದೆ. ಇದಕ್ಕೆ ಕಾರಣ ಯಾರಾಗ್ತಾರೆ? ದಯಮಾಡಿ ಯಾರು ಏನೇ ಹೇಳಿದ್ರು ಸ್ವಾಮಿ, ದಯಮಾಡಿ ಅಧಿಕಾರಿಗಳು ಇದನ್ನ ದುಡ್ಡನ್ನ ಅವ್ರು ಲಂಚ ತಗೊಂಡು ಮಾಡಿರ್ತಕ್ಕಂಥ ವ್ಯವಸ್ಥೆ ಬಿಟ್ಟೆ ಕಾನೂನು ಆಗಿರ್ತಕ್ಕಂಥ ವ್ಯವಸ್ಥೆ ಅಂತೂ ಸತ್ಯವಾಗಿಯೂ ಅಲ್ಲ. ಯಾವುದೇ ಕಾರಣಕ್ಕೂ ಇಲ್ಲೊಂದು ಕಾಟಮರಾಯನ ದೇವಸ್ಥಾನ ಇದೆ, ಕಮ್ಮಿ ಅಂದರೆ ಒಂದು 75 ನಮ್ಮ ತಾಕ್ದೀರ್ ನಮ್ಗೆ ಹೇಳಿರ್ತಕ್ಕಂಥದ್ದು ಅಂತ ಕಾಟಮರಾಯನ ದೇವಸ್ಥಾನ ಇದೆ ಇಲ್ಲಿ. ಆ ಒಂದು ಕಾಟಮರಾಯನ ದೇವಸ್ಥಾನ ಕಣ್ಣಂತೆ ದೂರದಲ್ಲಿದ್ದಾಗ ಇವ್ರು ಬಾರ್ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟು ಹಣ ಕೊಟ್ಟು ಸಂಪಾದನೆ ಮಾಡ್ಕೊಂಡ್ರೆ ಮುಂದೆ ಇವ್ರು ಮಾಡಿರ್ತಕ್ಕಂಥದ್ದು ಇದು ಇರ್ಬೋದು. ಏನು ಇವತ್ತು ನೋಡಿ, ಇವಾಗ ಮುಂದಿನ ತಿಂಗಳು ಬಂದ್ರೆ ಇಲ್ಲಿ 14ನೇ ತಾರೀಕು ಬಂದು ನೋಡ್ರಿ, ಇಲ್ಲಿ ದಯಮಾಡಿ ನೀವೆಲ್ಲ ಬರ್ರಿ, ಗೊತ್ತಾಗ್ತದೆ ಅವತ್ತು ನಾವು ಏನು ಜಾತ್ರೆ ಮಾಡ್ತೀವಿ ಇಲ್ಲಿ. ಜನವರಿ 14ನೇ ತಾರೀಕು ಏನು ನಡೀತದೆ ಇಲ್ಲಿ ಅನ್ನೋದು ಬಂದು ನಾನು ನೋಡ್ಕೊಂಬರ್ಬೇಕು, ಇಲ್ಲಿ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ ಈ ಮನುಷ್ಯನ್ ಏನು ಎತ್ತ ಅಂದ್ಬಿಟ್ಟು. ಇದು ಅಬಕಾರಿ ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಅವ್ರದೆಲ್ಲ ದುಡ್ಡು ಕೊಟ್ಬಿಟ್ಟು ಇದ್ರ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಇದು ನೇರವಾಗಿ ಕೇಳ್ತೀನಿ ನಾನು, ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ನೀವು? ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ? ನಿಮ್ಮ ವಂಶಾಗ ನಿಮ್ಗೆ ಎಂಥ ಭಾಷೆ ಒಳಗೆ ಬೈಬೇಕು? ಯಾಕೆ ಸ್ವಾಮಿ ನಮ್ಗೆ ಇಂಥ ದ್ರೋಹ ಮಾಡ್ತೀರಾ? ಯಾರು ಕೇಳ್ಕೊಂಡಿದ್ರಿ ಇಲ್ಲಿ ನಮ್ಗೆ ಬಾರ್ಬೇಕು ಅಂತ? ಯಾರು ಸ್ವಾಮಿ ಕೇಳ್ಕೊಂಡಿದ್ರು? ದಯಮಾಡಿ ನಿಮ್ಮ ಮಾಧ್ಯಮದವ್ರು ದಯಮಾಡಿ ನಾನು ಕೈ ಮುಗಿ ಕೇಳ್ಕೊತೀನಿ, ನಿಮ್ಮ ಕಾಲಿಗೆ ಬಿಟ್ಟು ಕೇಳ್ಬಿಡ್ತೀನಿ. ಅವ್ರಿಗೆ ನಮ್ಮ ನೆಮ್ಮದಿ ಹಾಳು ಮಾಡಕ್ಕೆ ಬರ್ಬೇಡ್ರಿ ಅಂತ ಹೇಳ್ಬಿಡ್ರಿ. ಅವ್ರು ಅವ್ರ ಹಂಗು ನಾಸ್ತ ಕೊಟ್ಟಾಗ್ಬಿಡ್ಲಿ. ನಾವು ಯಾವುದೇ ಕಾರಣಕ್ಕೂ ನಾವಿಲ್ಲಿ ಬಾರ್ ಮಾಡಕ್ಕೆ ಬಿಡೋದೇ ಇಲ್ಲ. ನಟರಾಜ್ ಅಂದ್ಬಿಟ್ಟು ಸ್ವಾಮಿ ನಮ್ಮ ಹೆಸರು.